ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಮಲಿಂಗಾರೆಡ್ಡಿ ರಾಜೀನಾಮೆ ಬೆನ್ನಲ್ಲೇ ಆಹಾರ ಸಚಿವ KH ಮುನಿಯಪ್ಪ ಕೂಡ ಅಸಮಾಧಾನ ಹೊರಹಾಕಿದ್ದು, ಕೊನೆಗೂ ಅವರನ್ನ ಮನವೊಲಿಸುವಲ್ಲಿ ಕಾಂಗ್ರೆಸ್ ನಾಯಕರು ಸಕ್ಸಸ್ ಆಗಿದ್ದಾರೆ. ಖಾತೆ ಹಂಚಿಕೆಯಲ್ಲಿ ಸೀನಿಯಾರಿಟಿ ಕಾಯ್ದುಕೊಂಡಿಲ್ಲ. ಈ ತಾರತಮ್ಯ ಹೀಗೆ ಮುಂದುವರಿದರೆ 2028ರ ಚುನಾವಣೆಯಲ್ಲಿ ಪಕ್ಷಕ್ಕೆ ಭಾರಿ ಕಷ್ಟ ಆಗುತ್ತೆ ಅಂತ ಸ್ಫೋಟಕ ಎಚ್ಚರಿಕೆ ಕೊಟ್ಟಿದ್ರು. ಬೆಳಗ್ಗೆ ಸಂಜೆ ಆಗ್ತಾ ಇದ್ದಾಗ ಐ ಆಮ್ ಹ್ಯಾಪಿ ಎಂದಿದ್ದಾರೆ. ಖಾತೆ ಸರಿಯಾಗಿಲ್ಲ, ಸೀನಿಯಾರಿಟಿ ಮೇಂಟೈನ್ ಆಗಿಲ್ಲ. ರಾಮಲಿಂಗಾರೆಡ್ಡಿ 8 ಸಾರಿ, ನಾನು 8 ಸಾರಿ ಗೆದ್ದೆ. ಈ ರೀತಿ 8, 7, 5, 6 ಎಲ್ಲ ಗೆದ್ದೆ. ಅದನ್ನ ಸಮತೋಲನವಾಗಿ ನೋಡ್ಬೇಕಾಗಿತ್ತು. ನಾನು ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷರಿಗೆ ಮನವಿ ಮಾಡ್ತಿದ್ದೀನಿ, ತಾಯಿ ಸ್ಥಾನದಲ್ಲಿದ್ದೀನಿ. ಎಲ್ಲಾ ಮಕ್ಕಳನ್ನು ಒಂದೇ ತರ ನೋಡ್ಬೇಕು ಮತ್ತು ಸೀನಿಯಾರಿಟಿ ಮೇಂಟೈನ್ ಆಗ್ಬೇಕು. ಇವು ಮಾಡೋದ್ರಿಂದ ಮುಂದೆ 2028ಕ್ಕೆ ಕಾಂಗ್ರೆಸ್ ದಾರಿ ಆಗ್ತದೆ ಅಂತ ಹೇಳಿ ಅವ್ರಿಗೆ ಮನವಿ ಮಾಡ್ತೀನಿ. ಮತ್ತು ಏನ್ ಇವತ್ತು ಖಾತೆ ಕೊಟ್ಟಿದ್ದಾರೆ ಅದನ್ನ ಬದಲಾವಣೆ ಮಾಡಿ ಜನಸೇವೆ ಮಾಡುವಂತದನ್ನ, ಅನುಕೂಲ ಆಗುವಂತದನ್ನ ಕೊಡಬೇಕು ಅಂತ ನಾನು ಮನವಿ ಮಾಡಿ. I am happy, no problem. Now you are happy, sir, after meeting Surjewala ji? Yeah, no, Surjewala ji. You had your grievances? We met Rahul ji, Surjewala ji, Venugopal ji. They will sort it. No problem. You are happy? No, Rahul ji has told I will sort it out. ಹೇಳಿದ್ದಾಯ್ತು, ಒಪ್ಪಿಸಿದ್ದಾಯ್ತು, ರಾಹುಲ್ ಗಾಂಧಿ ಅವರು ಅವ್ರಿಗೆ ಹೇಳಿದ್ದಾಯ್ತು, ನಾನು ಮಾತಾಡಿದ್ದಾಯ್ತು. ಮುನಿಯಪ್ಪನವರು ಖುಷಿಯಾಗಿ ಸಂತೋಷದಿಂದ ನೀವೇನು ಕೊಟ್ಟು ನಾವು ಸ್ವೀಕಾರ ಮಾಡ್ತೀವಿ ಅಂತೇಳಿ ಹೇಳಿ ಅವರು ನಾನು ನನ್ನ ಪಕ್ಷಕ್ಕೆ ದುಡಿತೀನಿ ಅಂತ ಹೇಳುವಾಗಾಯ್ತು. ಎಸ್, ಮುನಿಯಪ್ಪ ಹೇಳ್ತಾ ಇರೋದು ಒಂದು ಸ್ವಲ್ಪ ಸರಿನೇ ಇದೆ. ಯಾಕೆ ಅಂತಂದ್ರೆ ಸಮಾಜ ಕಲ್ಯಾಣ ಅಂತ ಖಾತೆಗಳನ್ನ ಕೊಡಬಹುದಾಗಿತ್ತು. ಯಾಕೆ ಅಂತಂದ್ರೆ ನಿಮಗೆ ಕಾಸ್ಟ್ ಈಸ್ ಅ ಕ್ರೈಟೀರಿಯಾ ಅನ್ನೋದಾದ್ರೆ ಸೊ SC ಲೆಫ್ಟ್ಗೆ ಬರ್ತಾರೆ ಮುನಿಯಪ್ಪನವರು. ಈಗ SC ರೈಟ್ ಪ್ರಿಯಾಂಕ್ ಖರ್ಗೆ ಅವರಿಗೆ ಗೃಹ ಖಾತೆಯನ್ನು ಕೊಡಲಾಗಿದೆ. ಇವರಿಗೆ ಸಮಾಜ ಕಲ್ಯಾಣ ಖಾತೆ ಕೊಡಬಹುದಾಗಿತ್ತು. ಅದರ್ವೈಸ್ ಆಲ್ಸೋ ಅವರು ಆಹಾರ ಖಾತೆಯನ್ನು ಸಮರ್ಥವಾಗಿ ನಿಭಾಯಿಸಿರೋದ್ರಿಂದ ಮುಂದಿನ ದಿನಗಳಲ್ಲಿ ಅದನ್ನೇ ಮೇಂಟೈನ್ ಮಾಡುವ ನಿಟ್ಟಿನಲ್ಲಿ ಹೈಕಮಾಂಡ್ ಒಂದು ತೀರ್ಮಾನ ತೆಗೆದುಕೊಂಡಿದೆ. ಮತ್ತು ಮುನಿಯಪ್ಪನವರು ಕೂಡ ಕೇಂದ್ರದಲ್ಲೂ ಸಚಿವರಾಗಿ ಕೆಲಸ ಮಾಡಿದ್ದಾರೆ, ಮತ್ತು ಬಹಳಷ್ಟು ಖಾತೆಗಳನ್ನು ನಿಭಾಯಿಸಿರುವಂತಹ ಅನುಭವ ಇದೆ. ಅವ್ರಿಗೆ ಸಾಕು ಅವ್ರ ಮಗಳಿಗೆ ಬಿಟ್ಕೊಡ್ಬೇಕು ಅನ್ನುವಂತಹ ಒಂದು ಕೂಗು ಕೂಡ ಇತ್ತು. ಸೊ ಅವರು ಇಲ್ಲ ನಾನೇ ಮುಂದುವರಿತೀನಿ ಅಂತ ಒಂದು ಡಿಸಿಷನ್ ತೆಗೆದುಕೊಂಡಿದ್ದಾರೆ ಅಂತ ಅನಿಸುತ್ತೆ. ಈಗ ಸಿದ್ದರಾಮಯ್ಯನವರು ಒಂದು ಬೆಸ್ಟ್ ಎಕ್ಸಾಂಪಲ್. ಹೊಸಬ್ರು ಬರಬೇಕು ಅನ್ನೋ ಕಾರಣಕ್ಕೆ ಅವರು ಮುಖ್ಯಮಂತ್ರಿ ಸ್ಥಾನನೇ ತ್ಯಾಗ ಮಾಡಿದ್ದಾರೆ. ಅದೇ ರೀತಿ ಹೊಸಬ್ರಿಗೆ ಅವಕಾಶ ಕೊಡಬೇಕು ಅಂತ ಸೀನಿಯರ್ ಲೀಡರ್ಸ್ ಅವರು ಕೂಡ ಪದತ್ಯಾಗ ಮಾಡಿದರೆ ಇನ್ನೂ ಒಳ್ಳೆಯದೇ. ಯಾಕಂದರೆ ಒಂದು ಹೊಸತನ ಬರಲಿ. ನಿಮ್ಮ ಪಕ್ಷಕ್ಕೆ ಲಾಭ 2028ರ ಚುನಾವಣೆಗೆ ಒಂದು ಹೊಸತನದಿಂದ, ಹೊಸ ನಾಯಕತ್ವದ ಅಡಿಯಲ್ಲಿ, ಹೊಸ ಸಂಪುಟದಲ್ಲಿ ಹೊಸ ಯಂಗ್ ಜನರೇಷನನ್ನು ಅಟ್ರ್ಯಾಕ್ಟ್ ಮಾಡೋ ನಿಟ್ಟಿನಲ್ಲಿ ಒಳ್ಳೆಯ ಆಡಳಿತ ಕೊಟ್ಟರೆ ನಿಮಗೆ ಲಾಭ, ಜನರಿಗೂ ಲಾಭ. ಸೊ ಹೀಗಾಗಿ ಮುನಿಯಪ್ಪನವ್ರು ಈಗ ಹ್ಯಾಪಿ ಅಂತೆ. ಮುಂದಕ್ಕೋಗೋಣ. ಮುನಿಯಪ್ಪನವರ ವಿಚಾರದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಗೃಹ ಸಚಿವರು ಹಿರಿಯರ ಆಧಾರ ನೋಡಿ ಖಾತೆ ಹಂಚಿಕೆ ಮಾಡಲ್ಲ, ಎಲ್ಲವನ್ನೂ ನೋಡಿಯೇ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ, ಸಚಿವರ ಅಸಮಾಧಾನ ಹೈಕಮಾಂಡ್ ಪರಿಹಾರ ಮಾಡುತ್ತೆ ಎಂದು ಹೇಳಿದ್ದಾರೆ. See, they're very senior leaders. They're stalwarts of the Congress party. They understand how Congress party works, and whatever it is, the senior leadership will speak and sort it out. Thank you. ನೋಡಿಯಪ್ಪ, ಯಾರನ ಇರ್ಬೋದು, ಎಲ್ಲರೂ ಕೂಡ ಅನುಭವಸ್ಥರಿದ್ದಾರೆ. ಏನಿದ್ರು ಕೂಡ ನಮ್ಮ ವರಿಷ್ಠರು ಅದನ್ನ ಕೂತ್ಕೊಂಡು ಸಾರ್ಟ್ ಔಟ್ ಮಾಡ್ತಾರೆ. ತೊಂದರೆ ಏನೂ ಇಲ್ಲ. ಎಲ್ಲಾನು ಕೂಡ ಸೀನಿಯಾರಿಟಿ ಮೇಲೆ ಆಗೋದಿಲ್ಲ ಸರ್. ಎಸ್, ಎಲ್ಲವೂ ಸೀನಿಯಾರಿಟಿ ಮೇಲೆ ಆಗಲ್ಲ. ಅವರು ತುಂಬ ಕರೆಕ್ಟಾಗಿ ಹೇಳ್ತಾ ಇದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು. ಸೀನಿಯಾರಿಟಿ ಮೇಲೆ ಏನೂ ಆಗಲ್ಲ. ಸಿದ್ದರಾಮಯ್ಯನವರ ಮಗನಾಗಿರಬೇಕು, ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಗನಾಗಿರಬೇಕು, ಇಲ್ಲದೆ ಇದ್ದರೆ ಹಿಂದ್ಗಡೆ ಗಾಡ್ ಫಾದರ್ ಇರಬೇಕು, ಇಲ್ಲದಿದ್ದರೆ ಜಾತಿಯ ಬಲ ಇರಬೇಕು. ಎಲ್ಲ ಸೀನಿಯಾರಿಟಿಯ ಮೇಲೆ ಆಗೋದಿಲ್ಲ. ಈಗ ಪ್ರಿಯಾಂಕ್ ಖರ್ಗೆ ಅವರಿಗೆ ಆ ಒಂದು ಯೋಗ್ಯತೆ ಇಲ್ಲ ಅಂತ ಹೇಳ್ತಾ ಇಲ್ಲ. ಅದರ್ವೈಸ್ ಆಲ್ಸೋ ಅವರು IT-BT ಸಚಿವರಾಗಿ ಅವರು ಪ್ರತಿಪಕ್ಷಗಳನ್ನು ಹೆಡ್ ಆನ್ ಫೈಟ್ ಮಾಡಿದ್ದು ಮತ್ತು RSS ವಿಚಾರದಲ್ಲಿ ಅವರು ಗಟ್ಟಿಯಾಗಿ ನಿಂತಿದ್ದು ಅವರ ಒಂದು ಸಮರ್ಥ ನಾಯಕತ್ವದ ಲಕ್ಷಣವನ್ನು ತೋರಿಸುತ್ತೆ, ಇಲ್ಲ ಅಂತ ಅಲ್ಲ. ಬಟ್ ಸೀನಿಯಾರಿಟಿನೇ ಕ್ರೈಟೀರಿಯಾ ಅಲ್ಲ. ಅದರ್ ದೆನ್ ಭಾಳಷ್ಟು ಇಶ್ಯೂಸ್ ಕ್ರೈಟೀರಿಯಾ ಆಗುತ್ತೆ. ಅದರಲ್ಲಿ ಗಾಡ್ ಫಾದರ್ಸ್ ಇದ್ದರೆ
ಇನ್ನು ಒಳ್ಳೊಳ್ಳೆ ಹುದ್ದೆ ಸಿಗುತ್ತೆ. ಇನ್ನು ಕನ್ನಡಿಗರು ಬಹುಶಃ ಒಂದು ದಿನ ಸೂರ್ಯ ಹುಟ್ಟದೇ ಇರೋದನ್ನ ನೋಡಬಹುದೇನೋ. ಸೂರ್ಯ ಹುಟ್ಟದೇ ಇರೋದು ನೋಡೋಕ್ಕಾಗತ್ತಾ? ನೋಡೋಕ್ಕಾಗದೇ ಇರೋಕ್ಕೆ ಸಾಧ್ಯ ಇದೆಯಾ? ಗೊತ್ತಿಲ್ಲಪ್ಪ, ಯಾವ ಅರ್ಥದಲ್ಲಿ ಹೇಳಿದಾರೇನೋ ಆರ್ ಅಶೋಕ್ ಅವರು. ಆದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದ ಒಳಜಗಳ ಇಲ್ಲದ ದಿನವನ್ನು ನೋಡಲು ಸಾಧ್ಯವೇ ಇಲ್ಲ. ಕರೆಕ್ಟಾಗಿ ಹೇಳಿದ್ದಾರೆ, ಇದು ಮಾತ್ರ ಸಾಧ್ಯವೇ ಇಲ್ಲ ಎಂದು ಕಾಂಗ್ರೆಸ್ ಕುರಿತು ಬಿಜೆಪಿ ವ್ಯಂಗ್ಯವಾಡಿದೆ. ಡಿಕೆಶಿ ಸರ್ಕಾರದಲ್ಲಿ ಖ್ಯಾತೆ ವಿಚಾರಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಲೇವಡಿ ಮಾಡಿದ್ದಾರೆ. ಇನ್ನು 2 ವರ್ಷ ನಡೆಯಲಿರುವ ಡಿಕೆ ಶಿವಕುಮಾರ್ ಸರ್ಕಾರದ ಈ ನಿತ್ಯ ಕಚ್ಚಾಟಕ್ಕೆ ತೇಪೆ ಹಚ್ಚೋಕೆ ರಾಹುಲ್ ಗಾಂಧಿ ಅವರು, ಕೆಸಿ ವೇಣುಗೋಪಾಲ್ ಹಾಗೂ ಸುರ್ಜೇವಾಲಾ ಅವರು ಬೆಂಗಳೂರಿನಲ್ಲೇ ಒಂದು ಮನೆ ಮಾಡಿಕೊಂಡು ಇಲ್ಲೇ ಇದ್ದು ಬಿಟ್ಟರೆ ಒಳ್ಳೆಯದು ಅಂತ ವ್ಯಂಗ್ಯ ಮಾಡಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರು ಪ್ರತಿಕ್ರಿಯಿಸಿ, ಮೊದಲು ಸಿಎಂ ಕುರ್ಚಿಗಾಗಿ ಕಿತ್ತಾಡ್ತಾ ಇದ್ರು, ಈಗ ಸಚಿವ ಸ್ಥಾನಕ್ಕಾಗಿ ಖಾತೆಗಾಗಿ ಕಿತ್ತಾಡ್ತಾ ಇದ್ದಾರೆ. ಇದು ಡಿಕೆ ಶಿವಕುಮಾರ್ ಸರ್ಕಾರ ಅಲ್ಲ, ಸಿದ್ದರಾಮಯ್ಯ ಸರ್ಕಾರ ಅಂತ ಖಾತೆ ಹಂಚಿಕೆ ಮಾಡಿರೋದ್ರಲ್ಲೇ ಗೊತ್ತಾಗುತ್ತೆ ಅಂತ ವಿಜಯೇಂದ್ರ ಟೀಕಿಸಿದ್ದಾರೆ.